ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 460ನೇ ತರಗತಿಯಲ್ಲಿದ್ದೀವಿ. ಪಾದದ ಕೀಲಿನ ಮತ್ತು ಇಡೀ ಪಾದದ ಭಾಗದ ಆರೋಗ್ಯಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಆಸನಗಳನ್ನು ನಾವು ಗಮನಿಸ್ತಾ ಇದ್ವಿ. ಪಾದದ ಭಾಗಕ್ಕೆ ಒಂದು ಒಳ್ಳೆಯ ನೀವುವಿಕೆಯನ್ನು ನೀಡ್ತಕ್ಕಂಥದ್ದು ಪಾದದ ವಿಶ್ರಾಂತಿಯ ದೃಷ್ಟಿಯಿಂದ ಬಹಳ ಒಳ್ಳೆಯ ಕ್ರಮ. ಈ ಒಂದು ನೀವುವಿಕೆಯಲ್ಲಿ ಒಂದು ಆಂತರಿಕವಾದಂಥ ಒಂದು ವಿಶ್ರಾಂತಿ ಲಭ್ಯ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪಾದದ ಭಾಗಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥದ್ದು ಮುಖ್ಯ. ಯು ಮಸ್ಟ್ ಪ್ರೆಷರೈಸ್ ದಿ ಫುಟ್ ಇನ್ ಅನ್ ಅಪ್ರಾಪ್ರಿಯೇಟ್ ವೇ. ಈಗ ಅದಕ್ಕಾಗಿ ನಮ್ಮಲ್ಲಿ ಅನೇಕ ಯಂತ್ರಗಳು ಬಂದಿದೆ ಪಾದದ ಭಾಗಕ್ಕೆ ನೀವುವಿಕೆಯನ್ನು ನೀಡ್ತಕ್ಕಂಥದ್ದು. ಆದರೆ ಕೆಲವು ರೀತಿಯ ಈ ಬ್ಲ್ಯಾಂಕೆಟ್ ಇಂಥ ಪರಿಕರಗಳನ್ನು ಉಪಯೋಗಿಸಿ ನಾವು ನಮ್ಮ ತೂಕವನ್ನು ಪಾದದ ವಿವಿಧ ಭಾಗಗಳಿಗೆ ಸರಿಯಾದ ರೀತಿಯಲ್ಲಿ ವರ್ಗಾಯಿಸುವುದರ ಮುಖಾಂತರ ಅವುಗಳಿಗೆ ಒಳ್ಳೆಯ ವಿಶ್ರಾಂತಿಯನ್ನು ನೀಡೋದು ಸಾಧ್ಯ ಇದೆ. ಅಂತಹ ಮತ್ತೊಂದು ಕ್ರಮವನ್ನು ಈಗ ನಾವು ಗಮನಿಸೋಣ. ಸ್ವಸ್ತಿಕಾಸನ, ಈ ಕಡೆ ತಿರುಗ್ಕೊಳ್ಳಿ, ಬಲಗಾಲನ್ನು ಹಿಮ್ಮುಖವಾಗಿ ಮಡಚಿ ಮತ್ತು ಎಡಗಾಲನ್ನು ಹಾಗೆ ಮಡಚ್ಕೊಳ್ಳಿ. ನೋಡಿ, ಈಗ ಬ್ಲ್ಯಾಂಕೆಟನ್ನು ಮಡಚ್ತೀವಿ. ಈಗ ನಾವು ಈಗಾಗಲೇ ಪಾದದ ಮಧ್ಯಭಾಗ ಮತ್ತು ಹಿಮ್ಮಡಿಯ ಭಾಗಕ್ಕೆ ಹೇಗೆ ಒತ್ತಡವನ್ನು ವರ್ಗಾಯಿಸ್ಬೋದು ನೋಡಿದ್ವಿ. ಈಗ ಬ್ಲ್ಯಾಂಕೆಟನ್ನು ನಾವು ಈ ಭಾಗ ಪಾದದ ಮುಂಭಾಗ, ಬಿಕಾಸ್ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಅದರ ಮೇಲೆ ಇಟ್ಕೊಳ್ಳಿ. ಈಗ ಈ ಬ್ಲ್ಯಾಂಕೆಟ್ ಮೇಲೆ ಕೂತ್ಕೋಬೇಕು. ಸಿಟ್ ಆನ್ ದಿ ಬ್ಲ್ಯಾಂಕೆಟ್, ಅಷ್ಟೇ. ಆಗ ತೂಕ ಸಂಪೂರ್ಣವಾಗಿ ಆ ಪಾದದ ಮುಂಭಾಗಕ್ಕೆ ವರ್ಗಾಯಿಸಲ್ಪಡುತ್ತೆ. ಎಡಗಾಲನ್ನು ಮಡಚಿ ಆರಾಮಾಗಿ ನೇರವಾಗಿ ಕೂತಿರ್ಬೋದು. ಈ ಒಂದು ಕ್ರಮವನ್ನು ಅಳವಡಿಸ್ಕೊಂಡ್ರೆ ನಾವು ಪಾದದ ಎಲ್ಲ ಭಾಗಗಳಿಗೆ ಆ ಹಿತವಾದಂತಹ ಒತ್ತಡವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ತನ್ಮೂಲಕ ಪಾದ ಒಳ್ಳೆಯ ವಿಶ್ರಾಂತಿಯನ್ನು ಪಡ್ಕೊಳ್ಳುತ್ತದೆ. ಫುಟ್ ಗೆಟ್ಸ್ ಎ ಗುಡ್ ರಿಲ್ಯಾಕ್ಸೇಷನ್. ಅದು ಈಗಾಗಲೇ ನಾವು ಪದೇ ಪದೇ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ, ಯಾರಿಗೆ ತೀವ್ರತರವಾದಂತಹ ಈ ಮೂಳೆಗಳ ಸಾಂದ್ರತೆಯ ಕೊರತೆ ಇರುತ್ತೋ ಅಂಥವ್ರು ಏಕಾಏಕಿ ಈ ರೀತಿಯಾದಂಥ ಅಭ್ಯಾಸಗಳನ್ನು ಮಾಡಬಾರ್ದು. ಇಲ್ಲಿ ವೈದ್ಯರ ಸಲಹೆ, ನುರಿತ ಶಿಕ್ಷಕರ ಮಾರ್ಗದರ್ಶನ ಎರಡೂ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅನೇಕರಲ್ಲಿ ಈ ಸ್ಟ್ರೆಸ್ ಫ್ರ್ಯಾಕ್ಚರ್ಸ್ ಅಂತ ಉಂಟಾಗುತ್ತೆ. ಇಲ್ಲಿರ್ತಕ್ಕಂಥ ಸೂಕ್ಷ್ಮ ಮೂಳೆಗಳಲ್ಲಿ ಕೆಲವು ಒತ್ತಡದ ಪರಿಣಾಮವಾಗಿ ಕೆಲವು ಮೂಳೆಗಳಲ್ಲಿ ಬಿರುಕು ಕಾಣಿಸ್ಕೋಬೋದು. ಅಂಥವರು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕಾಗತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಸುಮಾರು 1 ರಿಂದ 2 ನಿಮಿಷದಷ್ಟು ಕಾಲ ಈ ಒಂದು ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು. ಬದಲಾಯಿಸಿ ಚೇಂಜ್ ದಿ ಫುಟ್. ಅದರಲ್ಲಿ ಇಟ್ಕೋಬೇಕಾದ್ರೆ ಇದನ್ನು ಪಾದದ ಮುಂಭಾಗಕ್ಕೆ ಇಟ್ಕೋಬೇಕು, ಅದರ ಮೇಲೆ ಕೂತ್ಕೊಳ್ಳಿ. ದಿ ವೆಯ್ಟ್ ಈಸ್ ಈಸಿಲಿ ಟ್ರಾನ್ಸ್ಫರ್ಡ್ ಆನ್ ಟು ದಿ ಸೋಲ್ ಆಫ್ ದಿ ಫುಟ್. ನಾವು ಹೀಗೆ ಈ ಬ್ಲ್ಯಾಂಕೆಟನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದರ ಮುಖಾಂತರ ನಮ್ಮ ಪಾದದ ಎಲ್ಲ ಭಾಗಗಳಿಗೂ ಒಳ್ಳೆಯ ವಿಶ್ರಾಂತಿಯನ್ನು ನೀಡೋದು ಸಾಧ್ಯ ಆಗುತ್ತೆ. ಮತ್ತು ಇಂಥ ಎಲ್ಲ ಆಸನಗಳಲ್ಲಿ ಸುಮಾರು 1 ರಿಂದ 2 ನಿಮಿಷದಷ್ಟು ಕಾಲ ವಿರಮಿಸ್ತಕ್ಕಂಥದ್ದು ಅಗತ್ಯ. ಹ್ಯಾವ್ ಟು ಸ್ಟೇ ಫಾರ್ ಅಟ್ಲೀಸ್ಟ್ 1 to 2 minutes. ಮತ್ತು ಇನ್ನೊಂದು ಬದಿಯಿಂದ ಇದನ್ನು ನೋಡೋಣ. ಈಗ ಈ ಕಡೆ ತಿರುಗ್ಕೊಳ್ಳಿ, ಬಲಗಾಲನ್ನು ಮಡಚಿ ನೋಡಿ, ಪಾದದ ಮುಂಭಾಗಕ್ಕೆ ಮತ್ತು ಕೀಪ್ ಇಟ್ ಇನ್ ಲೈನ್, ಪಾದದ ರೇಖೆ ಹಾಗೆ ಇಡಿ, ಕೂತ್ಕೊಳ್ಳಿ. ಮುಂದ್ಗಡೆ ಇರ್ತಕ್ಕಂಥ ಎಡಗಾಲು ಮಡಚಿ ಹೀಗೆ ಸ್ಥಿರವಾಗಿ ಕೂತ್ಕೋಬೇಕು. ಮತ್ತು ಈ ಎಲ್ಲ ಆಸನಗಳ ಅಭ್ಯಾಸ ಮಾಡಬೇಕಾದ್ರೆ ಗಮನ ಕೊಡಬೇಕು. ಯಾವ ಭಾಗ ನಾವು ಇಲ್ಲಿ ಗಮನವನ್ನು ಹರಿಸ್ತಾ ಇದ್ದೀವಿ ಆ ಭಾಗದ ಕಡೆ ನಮ್ಮ ಚಿತ್ತವನ್ನು ಇರಿಸ್ತಕ್ಕಂಥದ್ದು ಸಹ ಭಾಳ ಮುಖ್ಯ. ಬದಲಾಯಿಸಿ.
you to watch the part that is involved. ಕೂತ್ಕೊಳ್ಳಿ. ದಟ್ ಇನ್ವಾಲ್ವ್ಮೆಂಟ್, ಆ ಒಂದು ಏಕಾಗ್ರತೆ, ಆ ತನ್ಮಯತೆ, ಇದು ಸಹ ಬಹಳ ಮುಖ್ಯ. ಆ ತನ್ಮಯತೆ ಇದ್ದರೆ ಮಾತ್ರ ಆ ಚಲನೆಯನ್ನು ಆಸನ ಅಂತ ಕರೀಲಿಕ್ಕೆ ಸಾಧ್ಯ. ಆಗಷ್ಟೇ ಆ ಒಂದು ಸ್ಥಿರ ಸುಖ ಅಂತಕ್ಕಂಥದ್ದು ಕೇವಲ ದೈಹಿಕವಾಗಿ ಹೇಳಿಲ್ಲ, ಮಾನಸಿಕ ಮಟ್ಟದಲ್ಲೂ ಸಹ ನಾವು ಇದನ್ನು ಗಮನಿಸಬೇಕಾಗುತ್ತೆ. ಆ ಕಾರಣದಿಂದಾನೇ ಆಸನದಲ್ಲಿ ಸ್ಥಿರ ಸುಖ ಅಂತ ಹೇಳಿದ್ರೆ ಅದು ಕೇವಲ ದೈಹಿಕ ಸೌಖ್ಯಕ್ಕೆ ಸಂಬಂಧಪಟ್ಟಿರೋದಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸಹ ನಾವು ಅಲ್ಲಿ ಇರಬೇಕಾಗುತ್ತೆ. ಆ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಮನಸ್ಸನ್ನು ತೊಡಗಿಸ್ಕೋಬೇಕು. ಆ ತನ್ಮಯತೆ ಇದ್ದಾಗ ಮಾತ್ರ ಅದನ್ನು ಆಸನ ಅಂತ ಕರಿತೀವಿ. ಜೊತೆಗೆ ಆ ತನ್ಮಯತೆಯಿಂದ ಅಭ್ಯಾಸ ಮಾಡಿದ್ರೆ ಮಾತ್ರ ಆ ಒಂದು ಆಸನದ ಪ್ರಯೋಜನ ಲಭ್ಯ ಆಗುತ್ತೆ. ನಾವು ಸುಮ್ಮನೆ ಹೇಗೆ ಮಾಡಿಸ್ಕೊಂಡು ಸುಮ್ಮನೆ ಕೂತ್ವಿ ಅಂತಿದ್ದು ಮನಸ್ಸನ್ನು ಬೇರೆ ಬೇರೆ ಕಡೆಗಳಲ್ಲಿ ಹರಿಬಿಟ್ರೆ ಆ ಒಂದು ಆಸನದ ಪರಿಣಾಮ ಸಾಕಷ್ಟು ಮಟ್ಟಿಗೆ ತಗ್ಗು ಹೋಗುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಈ ರೀತಿಯಾಗಿ ನಾವು ಇದೆಲ್ಲ ಒಂದು ವಜ್ರಾಸನದ ಒಂದು ವ್ಯತ್ಯಯಗಳು ಅಂತ ಕರೆದ್ರೆ ತಪ್ಪಾಗಿಲ್ಲ. ಹೀಗೆ ಈ ವಜ್ರಾಸನದ ಕೆಲವು ಮಜಲುಗಳನ್ನು ಬಳಸಿಕೊಂಡು ಪಾದದ ಭಾಗಕ್ಕೆ ಒಳ್ಳೆಯ ಚಲನೆಯನ್ನು, ಒಳ್ಳೆಯ ವಿಶ್ರಾಂತಿಯನ್ನು ಎರಡನ್ನೂ ಕೊಡಲಿಕ್ಕೆ ಸಾಧ್ಯ ಇದೆ. ಈಗ ನಿಧಾನವಾಗಿ ಮೇಲೆ ಕೇಳಿ. ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ.